ಇದೇನಪ್ಪ ಇದು? ಹಾಂ, ಅಲ್ಲ ನಮ್ಮ ಗೌರಕ್ಕ ಎಲ್ಲರ ಕೂಟವ ಮಾತಾಡ್ಕೊಂಡು ಹೋಯ್ತಾಯ್ತು. ಇದು ಯಾಕೆ ಇವತ್ತು ಹಿಂಗೆ ಹೋಯ್ತೈತಲ್ಲ? ಹಾಂ, ನಮ್ಮ ಮನೆ ಕಡೆಗೆ ತಿರುಗಿ ನೋಡ್ದಂಗೆ ಹೋಯ್ತೈತಲ್ಲಪ್ಪ. ಇದು ಯಾಕಪ್ಪ? ಹಾಂ, ಏನಾಗೈತಿ ಏನೋ? ಹಾಂ, ಯಾವಾಗಲೂ ಹಿಂಗೆಲ್ಲ ಮಾಡ್ತೈತಿಲ್ವಲ್ಲಕ್ಕ ಇವಕ್ಕ? ಯಾಕೆ ಹಿಂಗೆ ಆಡ್ತೈತಿ? ಕರಿಯ ನೀರು ಮಾತ್ಕೇರ್ತು ಹೋಯ್ತೈತೆ ಏನೋ? ಹಾಂ, ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತಂದರೆ ಓಡೆ ಹೊಂಟೋಯ್ತೈತಲ್ಲ ಹಂಗೆ. ಗೌರಕ್ಕ, ಗೌರಕ್ಕ ಬಾರಕಿಲಿ ಹೊಸಿ ಮಾತಾಡೋಣ ಬಾಯ್ಲಿ. ಇದ್ಯಾಕೆ ಹಿಂಗೆ ಓಡೋಗ್ತಿದ್ಯಲ್ಲ ಒಡನೆಯ? ಹಾಂ, ಏನು ಕೆಲಸ ಇದ್ದದ್ದು ಮನೆ ತವ ನಿನಗೆ? ಬಾಯ್ಲಿ ಹೊಸಿಯ. ಏನ್ಲೇ ಪಾರ್ವತಿ, ಅದು ಕಣೆ ಇವತ್ತು ನೀನೇ ಕೂಗಾಗ್ತಿದ್ಯಲ್ಲ, ಏನು ಸಮಾಚಾರ? ಏನು ಮಾಡ್ತಿದ್ದೆ? ಅಡುಗೆ ತಿಂಡಿ ಎಲ್ಲ ಆತ? ಅದಕ್ಕೆ ಕೂಗಾಗ್ತಿದ್ಯೇನೋ? ಏನು ಕೆಲ್ಸ ಏನು ಇಲ್ವೇನೋ? ಅಡುಗೆ ಏನು ಮಾಡಿದ್ದೆ? ತಿಂಡಿ ಏನು ಮಾಡಿದ್ದೆ ಬೆಳಿಗ್ಗೆ? ಅಯ್ಯೋ, ಏನು ಮಾಡೋಣಕ್ಕ, ನಮ್ಮ ಮನೆದು ಒಳ್ಳೆಯ ಬೆಳಗಿಂದು ಸಂಜೆ ಗಂಟ ಮುದ್ದೆ ಕೊಟ್ಟರು ಬೇಡ ಅನ್ನೋಕ್ಕಿಲ್ಲ. ಹಾಂ, ಅಯ್ಯೋ ಒಂದಿಟ್ಟು ಏನಂತಾರದು ನುಗ್ಗೆ ಸೊಪ್ಪು ಕಿತ್ಕೊಂಬಂದಿತ್ತು. ಇಲ್ಲೇ ಎದುರುಗಡೆ ಐತಲ್ಲ ನಮ್ಮ ಮನೆ ಹತ್ರನೇ, ಅಲ್ಲಿಯ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿತ್ತು. ಬಸ್ಸಾರು ಮಾಡಿ ಅಂತವ, ಅದಕ್ಕೆ ನುಗ್ಗೆ ಸೊಪ್ಪು ಒಂದಿಟ್ಟು ಹುಳ್ಳಿಕಾಳು ಎಲ್ಲ ಹಾಕತ್ತಾಗಿ ಬಸ್ಸಾರು ಮಾಡಿದೆ ಕಣಕ್ಕ. ಇನ್ನು ಏನು ಮಾಡೋಣಕ್ಕ? ನಮ್ಮ ಮನೆದು ಕೇಳೋದ್ಲ ಒಳ್ಳೆಯ. ನನಗೆ ಈ ಬೆಳಿಗ್ಗೆ ಮುದ್ದೆ ಉಣ್ಬೇಕು ಅಂದರೆ ಒಂಥರ ಸೋಮಾರಿತನ ಆದಂಗೆ ಆಗೋಯ್ತದ ಕಣಕ್ಕೆ ಉಣ್ರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಏನಾದ್ರು ಒಂದಿಟ್ಟು ತಿಂಡಿ ಮಾಡ್ಕೊಂಡು ಅಂದ್ಕೊಂಡ್ರಿ ಅಂದರೆ ಅದು ಎಂಥದೇ ತಿಂಡಿ ಈಗಿನ ಕಾಲದರಂಗೆ ಅದು ಏನೇನೋ ಕಂಡಿಟ್ಕೊಂಡು ಆ ಉಪ್ಪಿಟ್ಟು ಚಿತ್ರಾನ್ನ ಅಂತವ ಮಾಡ್ತವ್ರೆ, ಅದನ್ನು ಬೇರೆ ತಿಂಡಿ ಅಂತವ ಮಾಡ್ತೀನಿ ಅಂತ ಕುಣಿತಿಯಲ್ಲೇ ಬಾಯಿ ಮುಚ್ಕೊಂಡು ಮುದ್ದೆ ಮಾಡಿ ಅಂತವ ಬೈತಾರೆ. ಅದಕ್ಕೆ ಅತ್ತಗೆ ಇನ್ನೇನು ಮಾಡೋದು, ಹಾಳಾಗಿ ಹೋಗ್ಲಿ ಅತ್ತಗೆ ಅಂತವ ಮುದ್ದೆ ಮಾಡಿ ಮೊಡಕ್ ತಿನ್ಕೊಳಕ್ಕೆ ಇನ್ನೇನು ಮಾಡಲಿ? ಹಾಂ, ಬೆಳಿಗ್ಗೆ ಮುದ್ದೆ ಉಣ್ಕೊಂಡು ಹೋಯ್ತಾರೆ, ಮತ್ತು ಮಧ್ಯಾಹ್ನ ಏನಾದ್ರು ಟೈಮ್ ಸಿಕ್ಕರು ಬಂದು ಒಂದಿಟ್ಟು ಅನ್ನ ಉಣ್ತಾರೆ. ಇಲ್ಲಾಂದ್ರೆ ರಾತ್ರಿ ಮತ್ತೆ ಮುದ್ದೆ ಮಾಡ್ಬೇಕು ಕಣಕ್ಕ. ಎಷ್ಟು ಸರಿ ಅಂತ ಮುದ್ದೆ ಮಾಡ್ದಕ್ಕ ಕೈ ಎಲ್ಲ ಬಿದ್ದೋದಂಗೆ ಆಗುತ್ತೆ ನನಗೆ ಅತ್ತಗೆ. ಇನ್ನೇನು ಮಾಡೋದು, ಮಾಡಿ ಕಳಿಸ್ತೀನಿ ಅತ್ತಗೆ. ನಿನ್ನ ಸಸಿ ಏನು ಮಾಡಿದ್ಲಕ್ಕ? ಅವಳು ಅಂಥದವ ಇದನ್ನು ಮಾಡಿದ್ಲು ಕಣಿ, ಏನಂತಾರದು ಹಬೆ ಹೊಡೆ ಅಂತವ ಎಂಥದವ ಮಾಡಿದ್ಲು. ಏನು ಎಲ್ಲ ಕಾಳುಗಳ್ನೂ ರುಬ್ಬಿಟ್ಟು ಅದೇನೋ ಫೋನ್ನಾಗ ನೋಡ್ಕೊಂಬಿಟ್ಟವಳೆ. ಒಂದಲ್ಲಿ ಒಂದು ಮಾಡ್ತಿರ್ತಲ್ಲ ಕಣೆ, ಫೋನ್ನಾಗ ನೋಡ್ಕೊಳ್ಳೋದು ಮಾಡೋದು ಅದೇ ಕೆಲಸ ಅವಳಿಗೆ. ಈಗ ನೋಡಿ, ಈಗ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತವ ನೋಡ್ಕೊಂಡಿರ್ತಾಳೆ ಆಗಲೇ. ಏನಾದರೂ ತರಕಾರಿ ಗಿರ್ಕಾರಿ ಇದ್ದರೆ ಸಾರು ಮಾಡಿ ಮಡಗ್ತಾಳೆ. ಇಲ್ಲ ಅಂತಂದ್ರೆ ವಾಸ್ತಾಗಿ ಏನೇನಾದರೂ ಕಂಡಿಡ್ಕೊಂಡು ಅವ್ರ ಮಾವ ತಂದು ಕೊಟ್ಬಿಡ್ತದೆ. ಅವಳು ಕೇಳ್ದಂಗೆ ಏನೇನು ಬೇಕು ಅಂತವ ಇವಳು ಮಾಡ್ಕೊಂಡು ಕುಂತಿರ್ತಾಳೆ. ಅಯ್ಯೋ ದೇವ್ರೆ, ಅದು ಏನೇನು ಮಾಡ್ತಾಳೋ ಏನೋ. ಪರವಾಗಿಲ್ಲ ಕಣೆ, ಅದು ಏನೋ ಚೆನ್ನಾಗಿತ್ತು ಎಲ್ಲವ ಕಾಳುಗಳನ್ನೆಲ್ಲವ ನೆನೆಸಿ ರುಬ್ಬಿಟ್ಟು ಒಟ್ಟಿಗೆ ಈ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇಡ್ಲಿ ಹಂಗೆ ಬೇಯಿಸಿದ್ಲು ಕಣೆ. ಈ ಸೊಪ್ಪಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದಿಟ್ಟು ದಂಟು ಇತ್ತು, ಹಾಕಿ ದಂಟನ್ನ ಅಂದರೆ ಸುಮ್ಮನಿರಿಯತ್ತೆ, ಅದನ್ನೆಲ್ಲ ಹಾಕ್ಬಾರ್ದು ನಿಮ್ಗೆ ಗೊತ್ತಾಗೋಕ್ಕಿಲ್ಲ ಅಂದ್ಲು. ಆಯ್ತು ಬಿಡವ ತೆಗಿ ಅಂತವ ಅಷ್ಟೇ ಹಾಕಿದ್ಲು. ಸೊಪ್ಸಿಗೇನು ಸಾಂಬಾರು ಸೊಪ್ಪನ್ನ ಎಲ್ಲನೂ ಹಾಕಿ ಎಲ್ಲವ ಸರಿಯಾಗಿ ಕಲಿಸ್ಬಿಟ್ಟು ಇಡ್ಲಿ ಇಟ್ಟಂಗೆ ಇಟ್ಲು ಕಣೆ. ಚೆನ್ನಾಗಿತ್ತು ಕಣೆ. ಚಟ್ನಿ ಮಾಡಿದ್ಲು, ಕಾಯಿ ಚಟ್ನಿಯ ಎಷ್ಟು ಚೆನ್ನಾಗಿತ್ತು ಅಂತೀಯ. ಪರವಾಗಿಲ್ಲ, ಏನೇನು ನೋಡ್ಕೊಂಡತ್ತಾಗ ಮೊಬೈಲ್ನಾಗೋ ಎಲ್ಲವ ನೋಡ್ಕೊಂಡು ಮಾಡ್ತಾಳತ್ತಾಗ ನಾನು ಸಾಸಿ. ಇನ್ನೇನು ಮಾಡೋದು, ಏನೋ ಒಂದು ಮಾಡೋದು ತಿನ್ನೋದು ನಾನು ಅತ್ತಿಗೆ. ನಾನು ಅಂಥದ್ದು ಬೇಕು ಇಂಥದ್ದು ಬೇಕಂತೇನು ಹೇಳೋಕ್ಕಿಲ್ಲ ಕಣವ. ಅಯ್ಯೋ, ನಿನ್ನ ಸೊಸೆ ಬಿಡ್ಕೊಡಕ್ಕ, ಏನು ಕೇಳಿದ್ರು ಮಾಡಿಕೊಡ್ತಾಳೆ ಅವಳು. ಯಾವತ್ತಾರು ಇಲ್ಲ ಅಂದಿದ್ದೆ ನೋಡಿಲ್ಲ ನಾನು ಬಿಡ್ರಿ. ಯಾವ್ದಾದ್ರು ಕೆಲ್ಸಕ್ಕೆ ಬೇರೆಯವರಾಗಿದ್ರೆ ಎಷ್ಟು ಮಾತಾಡ್ತಾರೆ. ಅಯ್ಯೋ, ನಾನೇ ಮೊದಲನೇಕಿತ ಇಲ್ಲಿಗೆಲ್ಲ ಬಂದಾಗ ಅಯ್ಯೋ ಇಷ್ಟೊಂದು ಜನಕ್ಕೆ ಅಡುಗೆ ಮಾಡಬೇಕಲ್ಲಪ್ಪ ಅಂತವ ಗಾಬರಿ ಮಾಡ್ಕೊಂಬಿಟ್ಟಿದ್ದೆ. ನಾನು ಮಾಡೋಕ್ಕಿಲ್ಲ ಅಂತ ಆಟ ಮಾಡ್ಕೊಂಡು ಕೂತಿದ್ದೆ. ಅದೇ ಸುಮ್ಮ ನೋಡ್ರಿ, ಎಷ್ಟು ಜನ ಇದ್ರು, ಎಷ್ಟು ಜನ ಬಂದ್ರು ಎಲ್ಲಾನು ನಿಭಾಯಿಸ್ಬಿಟ್ಟು ಕಳಿಸ್ಬಿಡ್ದಲ್ ಕಣಕ್ಕ. ಅಯ್ಯೋ, ಮೊನ್ನೆ ವರಮಹಾಲಕ್ಷ್ಮಿ ದಿನ 7 ಜನ ಬಂದ್ರಕ್ಕ ನಿಮ್ಮ ಮನೇಲಿ. ಅಷ್ಟು ಜನಕ್ಕೆ ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲನೂ ಮಾಡಿ ಕೊಟ್ಲಲ್ಲಿ ಬಿಸಿದ. ಹೆಂಗೆ ಮಾಡಿರ ನಾವು ಹುಡುಗಿ ಅಂತೀನಿ. ಪರವಾಗಿಲ್ಲ ಕಣಕ್ಕ, ಹೆಂಗವ ನಿನ್ನ ಹೆಸ್ರು ಉಳಿಸ್ತಾಳೆ ಬಿಡಕ್ಕ. ನಿನ್ನ ಸೊಸೆ ಅನ್ನೋದನ್ನ ಹೆಸ್ರು ಉಳಿಸ್ತಾಳೆ. ನಿನ್ನ ದೊಡ್ಡ ಸೊಸೆ ಏನಕ್ಕೆ ಬರಲಿಲ್ವಂತ ಈ ಸತಿ? ವರಮಹಾಲಕ್ಷ್ಮಿ ಬತ್ತೀನಿ ಅಂದಿದ್ಲಲ್ಲಕ್ಕ, ಗೊತ್ತಾಯ್ತಲ್ವೇ? ಓದ್ಕಿತ ಎಲ್ಲ ಬಂದಿದ್ಲು, ಯಾಕೆ ಈಕಿತ ಬರಲಿಲ್ಲ? ಏನಾರು ಜಗಳವೇ? ಅಯ್ಯೋ, ಎಂಥ ಜಗಳವೂ ಇಲ್ಲ, ಎಂಥದ್ದು ಇಲ್ಲ ಕಣಿ. ಅದು ಏನು ಮೆಟ್ಕೊಂಡಿದ್ದದು ಏನೋ ಅವಳಿಗೆ ಕಾಣೆ. ಬಾರಿ ಅಂತಂದರೆ ಅದು ಕೆಲಸ ಈ ಕೆಲಸ ಅಂತಿದ್ಲು. ಇವಾಗ ಯಾಕೋ ಬರೋಕ್ಕೆ ಇಲ್ಲ ಕಣತ್ತೆ, ನನಗೆ ಇಷ್ಟ ಇಲ್ಲ ಅಲ್ಲಿ ಬರೋಕ್ಕೆ, ಹಂಗೆ ಹಿಂಗೆ ಅಂತವ ಆಡ್ತಾಳೆ. ಅಯ್ಯೋ ಬಿಡವಾಯ್ತು, ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಅಂತವ ನಾನು ಅಥವಾ ಬಿಟ್ಟಿದ್ದೀನಿ ಅವಳು ಸವಾಸವ. ಏನು ಜಗಳ ಇಲ್ಲಿ ಏನು ಕಿಲ್ಕಣೆ, ಮಾಮೂಲಿ ಮನೆಗೆ ಬಂದಾಗ ಅದು ಇದು ಮಾತುಕತೆ ನಡೆಯುತ್ತಲ್ವ, ಹಂಗೆ ಆಯ್ತದ ಅಷ್ಟೇ. ಅವಳುವೇ ಸುಮ್ಮನುವೆ ಒಂದಿಟ್ಟು ವಾಚಾಡಿದ್ರು. ಅದು ಏನಾಯ್ತು ಏನೋ ಕಾಣೆ. ಬರಲ್ಲ ಅಂತವಳೆ. ಬರಲಿಲ್ಲ ಅಂದ್ರೆ ಇರೋ ತೆಗಿ ಅಂತವ ಸುಮ್ಮನೆ ಅದೇ ತೆಗಿ. ಹಂಗಂತವ ಇವಳು ಮನೆಯಿಂದ ಓಡ್ಸೋಕಾಯ್ತದೇನೆ, ನೀನು ಬಾ ಅವಳು ನೋಡಿಸ್ತೀನಿ ಅಂತವ. ಇಬ್ಬರು ಅರ್ಥ ಮಾಡ್ಕೊಂಡು ಹೆಂಗೆ ಹೋಗ್ಬೇಕಪ್ಪ. ಏನು ಹೇಳ್ತಿ ತಗ, ಈಗಿನ ಹುಡುಗಿರ್ನ ಹೇಳ್ಕೊಡೋಕ್ಕಾಗಲ್ಲ ಕಣೆ. ನಮ್ಮಂಗಲ್ಲ, ನಮ್ಮ ಕಾಲದಂಗೆ 8 10 ವಾರ್ಗಿತ್ತಿರಿದ್ರು ಇರ್ತಾಯಿದ್ದೆ ಎಲ್ಲ ಜೊತೆಗೆ. ಈಗ ನಾವೆಲ್ಲಿದ್ದೋ ಒಂದೊಂದಕ್ಕೆ ಸಹಿಸೋಕ್ಕಿಲ್ಲ. ಅದಂಗಿರಲಿ, ಇವಳು ವೀಣಾ ಬಂದಿಲ್ಲ ನಿಮ್ಮ ಮನೆ ಕಡೆಗೆ? ಇಲ್ಲಿ ಕಣಕ್ಕ, ಯಾಕಕ್ಕ ಬಂದಿಲ್ವೇನು? ಇರಲಿ ತಗ, ಅವಳ ಮನೇಲಿ ಮಲ್ಕೊಂಡಿರಲಿ. ಅಲ್ಲಿ ಕಣೆ, ಏನು ಗೊತ್ತಾ,
ವರಮಹಾಲಕ್ಷ್ಮಿ ಹಬ್ಬದ ದಿನವ ಎಲ್ಲರ ಮನೇಲೂ ಯಾವಾಗಲೂ ನಮ್ಮ ಮನೆದೇ ಚಂದ ಅಂತವು ಎಲ್ಲ ಹೇಳ್ತಾರ್ತಾನೆಯ. ನಿನಗೂ ಗೊತ್ತಲ್ವೇನೆ, ಈಟ್ ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಎಲ್ಲರೂ ಗೌರಜ್ಜಿ ಮನೆಗಿಂತವ ಇನ್ಯಾರ ಮನೇಲೂ ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತವ ಅಷ್ಟೊಂದು ಹೊಗಳ್ತಾರೆ. ಇವಳಿದ್ದಾಳಲ್ಲ ಈ ವೀಣಾ, ಅವತ್ತು ಲಕ್ಷ್ಮಕ್ಕನ ಮನೇಲಿ ಏನವ ಕೂರಿಸಿದರೆ ಲಕ್ಷ್ಮಿ ಅಂತವ ನೋಡೋಣ ಬಾರಕ್ಕ ಅಂತ ಕರ್ಕೊಂಡು ಹೋದ್ಲು ಕಣೆ. ಕರ್ಕೊಂಡು ಹೋಗು ಏನು ಹೊಗಳ್ತವಳು ಅವಳನ್ನ. ಅಯ್ಯೋ ಚಂದ ಕೂರ್ಸೈತೆ ಲಕ್ಷ್ಮಕ್ಕ, ಇಷ್ಟೊಂದು ಒಡವೆ ಹಾಕೈತೆ, ಅಷ್ಟೊಂದು ಬೆಳ್ಳಿ ಇದಿಟ್ಟೈತೆ, ಅಷ್ಟೊಂದು ಹಣ್ಣಿಟ್ಟೈತೆ. ಅಯ್ಯೋ ಅಯ್ಯೋ ಅವಳು ಹೊಗಳ್ಕೆನಾ ಅಯ್ಯೋ ಕೇಳೋಕ್ಕಾಗ್ತಿರ್ಲಿಲ್ಲ ಕಣೆ. ಅದೆಲ್ಲ ಆದಮೇಲೆ ನಮ್ಮನೆಗೆ ಬರ್ತೀನಿ ಕುಂಕುಮಕ್ಕೆ ಅಂದಳು. ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ಮನೆ ಚಾಕರಿ ಮಾಡ್ಕೊಂಡು ಅವಳು ಬಂದವ್ರಿಗೆಲ್ಲ ಕುಂಕುಮ ಕೊಡು ಅಂತ ಹೇಳೋಳು ಇವಳಿಗೆ. ಇವಳು ಎಲ್ಲನೂ ವಹಿಸ್ಕೊಂಡು ಕುಂಕುಮ ಕೊಟ್ಕೊಂಡು ಅಲ್ಲೇ ಕೂತವಳೆ ಹೊರ್ತು ನಮ್ಮ ಮನೆ ಕುಂಕುಮ ಇಸ್ಕೊಳಕ್ಕೆ ಬಂದ್ಲ ನೀನು ನೋಡು. ಬರಲಿ ಕಣೆ ಅವಳು ಸಿಗಲಿ. ಈ ಕಡೆಗೆ ಬಂದರೆ ನನಗೆ ಸಿಕ್ಕರು ಸಾಕು ಅಂತವ ಕಾಯ್ತಾಯಿದ್ದೀನಿ. ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಈಟ್ ವರ್ಷ ಏನು ಲಕ್ಷ್ಮಕ್ಕನೇ ಎಲ್ಲ ಇಡ್ತಿತ್ತೇನು? ಈ ವರ್ಷ ಏನೋ ಅಲ್ಲಾಡಿಸ್ಕೊಂಡು ಇಟ್ಬಿಟ್ಟವಳೆ ಯಾರು ದುಡ್ಡೆ ಎಲ್ಲ ಮುಂಜಾತ್ರೆ ಅಂತವ ಅವಳು. ಅಂಥದ್ರಲ್ಲಿ ಅವಳ ಮನೆಗೆ ಹೋಗಿ ಇವಳು ಹಿಂಗೆ ಆಡ್ತಾವಳೆ. ಬರಲಿ ಅವಳಿಗೆ ಐತಿ ಸತಿ ಐತಿ, ಏನು ಮಾಡ್ತೀನಿ ನೋಡವಳಿ. ಆಗಲಕ್ಕ ಗೌರಕ್ಕ ಅಲ್ಲಿ ನೋಡಲ್ಲಿ ನಂದವ್ರ ಮನದಲ್ಲಿ ಅಂತ ಬಂದೇ ಬಿಟ್ಲು ನೋಡಲ್ಲಿ. ಬತ್ತವಳು ನೋಡು ಆ ಕಡೆಯಿಂದವ. ಏನಕ್ಕ ಪಾರ್ವತಕ್ಕ ಗೌರಕ್ಕ ಏನಿಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಕರೆಯೋದಲ್ವೇ ಗೊತ್ತಾಯಿದ್ದೆ. ಏನಿಲ್ಲ ಈ ಕಡೆ ವೀಣಾ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡು. ಬಾ ಏನು ತಿಂಡಿ ಆತಾ? ಕಣ್ ಪಾರ್ವತಕ್ಕ ಆಯಿತು. ಈಗ ತಾನೇ ಪುಳಿಯೋಗರೆ ಮಾಡಿದ್ದೆ, ತಿನ್ಕೊಂಡು ಬಂದೆ. ನಿಂದಾತಾ? ನಂದು ಆತು ಕಣೆ. ಇದು ನುಗ್ಗೆ ಸೊಪ್ಪಿಂದು ಒಂಚೂರು ಬಸ್ಸಾರುವೆ ಮುದ್ದೆನು ಮಾಡಿದ್ದೆ. ನಿಮ್ಮ ಮಾವರುವೆ ತಿನ್ಕೊಂಡು ಹೋದ್ರು. ನಾನು ಗೌರಕ್ಕೆ ಬಂತಲ್ಲ ಮಾತಾಡ್ಕೊಂಡು ನಿಂತಿದ್ದೆ ಕಣೆ. ಹೌದೇನಕ್ಕ? ಏನು ಗೌರಜ್ಜಿ ನಂತವ್ ಮಾತಾಡ್ತಿಲ್ಲ ನೀನು? ಯಾಕೆ ಏನಾಯ್ತು? ಸರಿಯಾದಳಿದ್ಯಾ ಬಿಡಿ ನೀನು. ಅದೇನೋ ಅನ್ನಕ್ಕಿಲ್ವಾ ಎಂಥದ್ದು ಶ್ರೀಮಂತಿಗೆ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಇಟ್ಕೊಂಡು ಅಂತೆ ಅಂಥ ಕತೆ ಆಯ್ತು ಬಿಡು ನಿಂದು. ನಿನಗೇನು ತಗೊಳವ ಲಕ್ಷ್ಮಕ್ಕ ಅವಳಲ್ಲ, ಅವಳ ಜೊತೆಲೇ ಮಾತಾಡುವಾಗು. ನಾವೆಲ್ಲ ಯಾಕೆ ಬೇಕು ನಿನಗೆ? ದಿನ ನಮ್ಮ ಜೊತೆಲೇ ಇರ್ತಿದ್ದಳು ನೀನು. ಈಗ ಅವಳು ಬಂದ್ಬಿಟ್ಲು, ಅವಳ್ತವ ದುಡ್ಡು ಐತೆ ಅಂತವ ಅವಳ ಕಡೆ ತಿರ್ಕೊಂಡು ಆಡ್ತಿದ್ಯಲ್ಲ. ಹೋಗು ಅವಳ ತವೆ ಮಾತಾಡ್ಕೊಂಡು ಇರೋಗು. ಅಯ್ಯೋ ಗೌರಜ್ಜಿ, ನಾನು ಯಾವಾಗ ಹೇಳ್ದೆ ಹಂಗಂತ? ಇದ್ಯಾಕೆ ಹಿಂಗೆ ಬೈತಾ ಇದೆಯಲ್ಲ ನನಗೆ? ನಾನೇನು ಮಾಡ್ದಜ್ಜಿ ನಿನಗೆ? ಅಲ್ಲ ಲಕ್ಷ್ಮಕ್ಕೂ ಒಂಚೂರು ಕರೀತು ಅದು ಇದು ಸಹಾಯ ಮಾಡೋಕ್ಕೆ ಅಂತವ, ವರಮಹಾಲಕ್ಷ್ಮಿಲಿ ಓದೆ ಅಂತವ, ಹಿಂಗೆಲ್ಲ ಆಡಾರ? ಅಯ್ಯ ಹೋಗಮ್ಮಿ, ನಿನ್ನ ಯಾರು ಕೇಳ್ತಾ ಇರೋದು? ಅದೇನೋ ಅಜ್ಜಿ ಕೋಳಿಯಿಂದನೇ ಬೆಳಕಾಯ್ತಿತ್ತು ಅಂತಾರಲ್ಲ, ಹಂಗಾಯ್ತೇನೋ ನಿನ್ನ ಕತೆ. ನೀನು ಬರಲೇಬೇಕಾ ನಮ್ಮ ಮನೆಗೆ? ನೀನು ಬಂದು ಕುಂಕುಮ ತಗೊಳ್ಳಿಲ್ಲ ಅಂದರೆ ಏನು ಲಕ್ಷ್ಮಿ ಒಲಿಯೋಕ್ಕಿಲ್ವ ನಮ್ಮ ಮನೆಗೆ? ಅಯ್ಯ ಹೋಗೆ. ನಿನ್ನನ್ನು ಯಾರು ಕಾಯ್ಕೊಂಡು ಕೂತಾರೆ ಬಿಗ್ನಾಸಿ? ಹೋಗು ಅವಳು ಯಾವಳವ ಇದ್ದಕ್ಕಿದ್ದಂತೆ ಶ್ರೀಮಂತಿಗೆ ಬಂದಾಗ ಆಡ್ತಾರಲ್ಲ ಹಂಗೆ ಆಡ್ತಾವಳೆ. ಅವಳ ಜೊತೆಗೆ ನೀನು ಬಾಲ ಇದ್ದಂಗೆ ಇರೋಗು. ಇಬ್ಬರು ಸರಿಯಾಗಿದ್ದೀರಿ ನೀವು. ಅವಳು ನಿನ್ನ ಕೆಲಸದವಳು ಮಾಡ್ಕೊಂಡವಳೆ, ನೀನು ಕೆಲಸದವಳಾಗಿದ್ದೆ ತಗ. ಇಂಥ ಕೆಲಸದವಳಾಗಕ್ಕೆ ಅದು ಯಾಕೆ ಅಷ್ಟೊಂದೆಲ್ಲವ ಏನೋ ಭಾರಿ ಸಹಾಯ ಮಾಡೋಕೆ ಹೋಗ್ಬಿಟ್ಟೆ ಅನ್ನಂಗೆ ಕೊಚ್ಕೊಂತೀಯ. ಹಿಂಗೆ ಬೇರೆಯವ್ರಿಗೆ ತಲೆ ಬಾಕೊಂಡು ಕೆಲಸ ಮಾಡ್ಕೊಳ್ಳೋ ಬದಲು ಭಿಕ್ಷೆ ಎತ್ಬೋದವ. ಅಯ್ಯ ಏನು ಗೌರಜ್ಜಿ ಏನಂತ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡಿದಿರು ಮಾತಾಡಿ ನೀನು, ಇಲ್ಲಾಂದ್ರೆ ಮಾತಾಡ್ಬೇಡ ಅಂತವ. ನಾನು ಅಷ್ಟೇ ನೋಡು, ಆಮೇಲೆ ಸಿಟ್ಟತ್ತರು ನನಗೆ. ಏನು ಅಂದ್ಕೊಂಬಿಟ್ಟಿದ್ದೀನಿ ನೀನು? ನಿಂದೆಯ ನೀನು ಏನೇನು ಬೇಕು ಅದನ್ನೇ ಮಾತಾಡ್ತೀಯಲ್ಲ. ಏನು ಕೆಲಸದೊಳಗೆ ಇಸ್ತವಳು ಅನ್ನೋದು? ಇವಾಗ ನಿಮ್ಮ ಮನೆಗೆ ಬಂದು ಅದು ಇದು ಕೆಲಸ ಮಾಡಿಕೊಡ್ತಿರ್ಲಿಲ್ವಿ ಇಷ್ಟು ವರ್ಷ? ನಾನು ವರಮಹಾಲಕ್ಷ್ಮಿ ಟೈಮಲ್ಲಿಲ್ಲವ ಅವಾಗ ನಿಮ್ಮ ಮನೇಲಿ ಕೆಲಸದಲ್ಲಾಗಿದ್ನಾ? ಏನು ಸಂಬಳ ಕೊಡ್ತಿದ್ರಿ ನನಗೆ? ಹಂಗೆಯ ಇವಾಗ ಅವಳೇನೋ ಪಾಪ ಚೆನ್ನಾಗಿಟ್ಟವಳೆ, ಒಂದಿಟ್ಟು ಅದು ಇದು ಕುಂಕುಮ ಕೊಡೋಕ್ಕೆಲ್ವ ಕರೆದ್ಲಪ್ಪ. ನಿಮ್ಮ ಮನೇಲಿ ಯಾವತ್ತಾದ್ರೂ ಕುಂಕುಮ ಕೊಡೋಕೆ ಕರೆದಿದ್ದೀರೇನೋ? ಇಲ್ಲ, ಅತ್ತೆ ಸೊಸೆಯರಿಬ್ರೂ ಏನು ಎಲ್ಲ ಕೆಲಸನೂ ನೀವೇ ಮಾಡಿದ್ದೀರಿ ಅನ್ನಂಗೆ ಆಡ್ತಿದ್ರಿ. ಒಂದು ಚೊಕ್ಲಿ ಹಿಡಿದು ಎಲ್ಲ ಕೆಲಸನೂ ನಾನೇ ಮಾಡಿಕೊಟ್ರು. ಏನು ಅಡುಗೆ ಮಾಡೋದು ಏನು ಮಾಡೋದು ಎಲ್ಲವ ನಾನೇ ಮಾಡಿಕೊಟ್ರು. ಒಬ್ರು ಕೈಲಾದರೂ ಹೇಳ್ತಿದ್ರು ನೀವು ನಾನು ಸಹಾಯ ಮಾಡಿದೆ ಅಂತವ? ಅದೇ ಲಕ್ಷ್ಮಕ್ಕನ ನೋಡಿ ಕಲ್ತ್ಕೊಳ್ರಿ. ಬಂದರ್ಕುಟಲ್ಲವ ಹೇಳ್ತವ್ರೆ, ಅದುವೇ ನನ್ನೇ ಕುಂಕುಮ ಕೊಡೋಕೆ ನಿಲ್ಸವ್ರೆ. ಹಂಗೆ ಯಾವತ್ತಾದ್ರು ಮಾಡಿದ್ದೀರಿ ನೀವು? ನೀವಿನ್ನೂ ಕೆಲಸದವ್ರಿದ್ದಂಗೆ ನೋಡ್ಕೊಂಡಿದ್ದು ನನ್ನ. ಅವರಲ್ಲ, ನನಗೆ ಹೇಳೋಕೆ ಬಂದ್ಬಿಡ್ತೀವಿ ಅಜ್ಜಿ. ಏನು ಮಾಡಿ ದಬಾಕ್ಬಿಟ್ಟೈತಿ ಅಂತವ. ನಮ್ಮ ಲಕ್ಷ್ಮಕ್ಕೆ ಹೆಂಗೆ ಮಾಡಿತ್ತು ನೋಡಬೇಕಿತ್ತು. ಅದಕ್ಕೆ ಹೊಟ್ಟೆವ್ರಿಗೆ ಹೆಂಗೆ ಆಡ್ತಿರೋದು ತಗ ನೀನು. ಚೆನ್ನಾಗಿ ಹೊಟ್ಟೆ ಉರ್ದ್ಬಿಟ್ಟೈತಿ ನಿನಗೆ ಲಕ್ಷ್ಮಿ ನೋಡಿ, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ? ಅಯ್ಯ ಇದ್ರಲ್ಲಿ ಬಿಡಿ, ಮಾಡ್ಕೊಂಡ್ರೆ ಅವಳು ಚೆನ್ನಾಗಿ ಮಾಡ್ಕೊಂತಾಳೆ. ನಮ್ಗೆ ಅಕ್ಕಮಟ್ಟಿಗೆ ಹೆಂಗೆ ಮಾಡಬೇಕು ನಾವು ಚೆಂದಾಗೆ ಮಾಡಿದ್ದೀವಿ. ನಮ್ಮ ಮನೆಗೆ ಲಕ್ಷ್ಮಿ ಹೊಲ್ದೆ ಹೊಳಿತಾಳೆ. ನಿನ್ನಂಥ ದರ್ಬೆಸಿ ಹತ್ರ ಎಲ್ಲ ಏಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ನಿಂತವು ಯಾರೇ ಮಾತಾಡೋಕೆ ಬಂದಿದ್ದೀವಾಗ? ಯಾಕೆ ನಂತವು ಮಾತಾಡೋಕೆ ಬಂದು ಕಾಲು ಕೆರ್ಕೊಂಡು ಜಾಗ್ಲಿಕ್ಕೆ ಬರ್ತಾ ಇದೆಯಲ್ಲ? ಸರಿ ಇರೋಕ್ಕಿಲ್ಲ ನೋಡು. ನಂತವು ಮಾತಾಡೋಕ್ಕೆ ಬರ್ಬೇಡ ನೀನು. ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು ನಿಂದು. ಅವಳು ಅವಳಲ್ಲ ಲಕ್ಷ್ಮಕ್ಕನ ಪಕ್ಷ್ಮಕ್ಕನ ಅವಳ ಜೊತೆಗೆ ಇರೋಗು. ಇಲ್ಲಿ ಯಾಕೆ ಬಂದೆ ಮಾತಾಡೋಕೆ ನೀನು? ಮತ್ತೆ ನಮ್ಮ ಕುಟಿಗೆ ಯಾಕೆ ಬರ್ತಿದ್ಯಾ? ಅಯ್ಯ ಆಯ್ತು ಬಿಡುಜಿ, ಏನು ನಿಂತವ ಯಾಕೆ ಬರೋದು ನಾನು ಮಾತಾಡೋಕ್ಕೆ? ನಾನು ಪಾರತಕ್ಕಂತ ಬಂದಿದ್ದೆ, ಅವ್ರ ಮನೆ ತೊ ಬಂದಿದ್ದು, ನಿಮ್ಮ ಮನೆ ತವೇನು ಬಂದಿಲ್ಲ. ಇನ್ನೇನಾದ್ರು ನಿಮ್ಮ ಮನೆ ತೊ ಬಂದಿದ್ರು ಇನ್ನೆಷ್ಟು ಆಡ್ತಿದ್ದ ನೀನು?
ಅಯ್ಯಯ್ಯಯ್ಯ ಅದೇನು ಹೊಟ್ಟೂರು ಇರಬೇಕು, ಇಷ್ಟೊಂದು ಹೊಟ್ಟೂರು ಅಲ್ಲ ಕಣಜ್ಜಿ. ಥೌ ನನಗೇನೆ ಹೊಟ್ಟೆ ಉರಿ ಅಂತಿದ್ಯಾ? ನಿನಗೆ ಕಣೆ ಹೊಟ್ಟೆಲಿ ಬೆಂಕಿ ಬಿದ್ದಿರಂಗೆ ಆಗಿರೋದು. ನಾವು ಯಾರು ಮಾತಾಡಿಸ್ತಿಲ್ವಲ್ಲ ನೀನು ಸರಿಯಾಗಿ, ಅದಕ್ಕೆ ನಿನಗೆ ಹೊಟ್ಟೆಲಿ ಬೆಂಕಿ ಹುಡ್ದಂಗೆ ಆಗ್ತಿರೋದು. ನನಗಲ್ಲ, ನನಗೆ ಯಾಕೆ ಕೇಳೋಕೆ ಬರ್ತಿದ್ಯಾ? ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರೇ, ಆಮೇಲೆ ಸರಿ ಇರೋಕ್ಕೆಲ್ಲ ನೋಡು. ಹಾಂ, ಅವಳ ಬಿಕ್ನಾಸಿನ ಕಟ್ಕೊಂಡು ಹಿಂಗೆಲ್ಲ ಆಡಕ್ಕೆ ಬರ್ತಿದ್ಯಲ್ಲ, ಎಷ್ಟು ದಿನ ಇರ್ತಲ್ಲ ನೋಡ್ತೀನಿ ಇಂತವ. ಹಾಂ, ಈಗೇನವ ಒಂದಿಟ್ಟು ದುಡ್ಡು ಬಂದ್ಬಿಟ್ಟೈತೇನೋ ಎಲ್ಲಿಂದವ, ಅದಕ್ಕೆ ಜಂಬ್ ಹೊಡಿತಾವಳೆ ಹಂಗೆಯಾ. ಹಾಂ, ಒಂಚೂರು ದುಡ್ಡು ಖಾಲಿ ಆಗಲಿ ಗೊತ್ತಾಯ್ತದೆ, ನಿನಗೂ ಗೊತ್ತಾಯ್ತದೆ, ಅವಳಿಗೂ ಗೊತ್ತಾಯ್ತದೆ. ಯಾಕಪ್ಪ ಇಲ್ಲಿ ಸವಾಸ ಮಾಡಿದೆ ನಾನು ಅಂತ ಅನ್ಬೇಕು ನೀನು. ಹಂಗಾಯ್ತಿ ತಗ ನೋಡ್ತೀಯಾ. ಅಯ್ಯ ಹೆಂಗಾದ್ರೂ ಆಯ್ತೀನಿ ಬಿಡಜ್ಜಿ, ನಿನಗೇನಾಗಬೇಕು? ನಿಂತವಂತೂ ಬರಲ್ಲ ಕಣವ. ನಿಂತವು ಕಾಲಿಡಿಯೋಕ್ಕಂತೂ ಬರಲ್ಲ. ನಾನು ಸತ್ರು ಪರವಾಗಿಲ್ಲ, ನಿಂತವಂತೂ ದುಡ್ಡು ಗಿದ್ದಿಸ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕಂತೂ ಬರೋಕ್ಕಿಲ್ಲ ಬಿಡು. ನಾನು ಲಕ್ಷ್ಮಕ್ಕಿಬ್ರು ಹಂಗೆ ಆಗೋಗ್ಲಿ ಬಿಡು. ನೀನು ಹೆಂಗೆ ಹೇಳ್ತಿದ್ದೆ ಹಂಗೆ ಆಗೋಗ್ಲಿ, ಆದ್ರೂ ನಿಂತವು ಬರೋಕ್ಕಿಲ್ಲ. ನಿಂದೆಷ್ಟೈತೆ ಅಷ್ಟು ನೋಡ್ಕೊಬಿಡು ಸಾಕು ನೀನು. ಅಯ್ಯ, ನನಗೆ ನೋಡ್ಕೊಳ್ಳೋದು ಗೊತ್ತೈತೆ ಕಣದು. ಹೋಗಮ್ಮಿ, ನಿಂತವ ಯಾರು ಮಾತಾಡ್ಸೋಕೆ ಬಂದಿದ್ದು? ಪಾರ್ವತಿ ನಮ್ಮ ಕಡೆಯವ್ಳು ನಾನು ಮಾತಾಡ್ಸೋಕೆ ಬರಬೇಡ. ಹೋಗ ಆ ಕಡೆಗೆ. ಅವಳು ಯಾವಳ ಲಕ್ಷ್ಮಕ್ಕನ ಭಿಕ್ಷಕನ ಅವಳ ಹತ್ರ ಮಾತಾಡ್ಕೊ ಹೋಗೆ. ಅಯ್ಯ ಮಾತಾಡ್ಕೊಂಡು ಸಾಯ್ರೆ ನೀವೇಯ, ನನಗೇನಾಗಬೇಕು? ನಾನು ಯಾಕೆ ಮಾತಾಡೋಕೆ ಬರೋ ನಿಂತವ? ಪಾರತಕ್ಕ ಇವತ್ತೇನೋ ಕೊನೆ ಹೇಳ್ತಿರೋದು. ನೀನು ಈ ಗೌರಜ್ಜಿ ಜೊತೆಲಿ ಸೇರ್ಕೊಂಡೆ ಅಂದರೆ ನಾನಂತೂ ನಿಂತವ್ ಮಾತಾಡೋಕ್ಕಿಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ನನ್ನ ಹತ್ರ ಬರಬೇಡ ನೀನು. ಲೇ ಇರೇ ವೀಣಾ, ಇದ್ಯಾಕೆ ಹಿಂಗೆ ಹೋಗ್ಬಿಟ್ಟೆ? ಪಾರ್ವತಿ ಸುಮ್ಮನಿರೆ, ಹೋದ್ರೋಯ್ತಳೆ. ಇಂಥ ಬಿಗ್ನಾಸಿ ಮುಂಡ್ಯಾರನ್ನೆಲ್ಲವ ಸೇರಿಸ್ಕೊಬೇಡ, ಹಾಳಾದವು. ನಮ್ಮನ್ನು ಹಾಳು ಮಾಡ್ಬಿಡ್ತವೆ. ಎಷ್ಟಲ್ಲಿ ಇಟ್ಟಿರ್ಬೇಕು ಅಷ್ಟಲ್ಲಿ ಇಟ್ಟಿರ್ಬೇಕಣ್ಣ ಇಂಥವ್ರನ್ನೆಲ್ಲವ. ಸರಿ ಕಣಕ್ಕ, ಆಯಿತು ಬಿಡು.